ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಒಳ್ಳೆ ಟಾಪಿಕ್ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ತಲುಪಬೇಕಾದಂತಹ ವಿಷಯವನ್ನು ಮಾತಾಡ್ತಾ ಇದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಒಂದು ಟಾಪಿಕ್ ಏನಪ್ಪ ಅಂದರೆ ವುಮೆನ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎಲ್ಲರೂ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿ, ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಒಂದು ಹೆಣ್ಣು. ಇಂತಹ ಲೋಕಮಾತೆಗೆ ಕೋಟಿ ನಮನಗಳು. ನನ್ನಿಂದ ನಾನು ಕೂಡ ಒಂದು ಹೆಣ್ಣು, ನನ್ನಿಂದನೂ ಕೂಡ ಒಂದು ನಮನ. ಜಗತ್ತಿನಲ್ಲಿ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಣೆ ಮಾಡಲಾಗುತ್ತದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ಮಾರ್ಚ್ 8ರಂದೇ ಆಚರಣೆ ಮಾಡುವುದು ಏಕೆ ಎಂಬ ಪ್ರಶ್ನೆ ಹಲವರಿಗೆ ಇದೆ. ಇದನ್ನು ಪ್ರತಿ ವರ್ಷವೂ ನೆನಪು ಮಾಡಿಕೊಳ್ಳುವುದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಇತಿಹಾಸದ ಬಗ್ಗೆ ನೋಡುವುದಾದರೆ 20ನೇ ಶತಮಾನದ ಆರಂಭದಲ್ಲಿ ಗುರುತಿಸಬಹುದು. ಸೋಷಲಿಸ್ಟ್ ಪಾರ್ಟಿ ಆಫ್ ಅಮೆರಿಕಾ ಘೋಷಣೆಯ ನಂತರ ಫೆಬ್ರವರಿ 28, 1909ರಂದು ಯುನೈಟೆಡ್ ಸ್ಟೇಟ್ನಲ್ಲಿ ಮೊದಲ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಹೆಣ್ಣು ಮಕ್ಕಳು ದೀಪ ಇದ್ದಂತೆ, ತಾನೂರಿದು ಮನೆಗೆ ಬೆಳೆಸ್ತಾಳೆ, ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯುತ್ತಾಳೆ. ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರೆಲ್ಲೂ ಇಲ್ಲ. ನೊಂದ ಹೆಣ್ಣಿನ ಕಣ್ಣೀರು ಶಾಪ ಒಂದು ವಂಶವನ್ನೇ ನಾಶ ಮಾಡಿಬಿಡುತ್ತದೆ. ಹೆಣ್ಣಿನ ಜೀವನದಲ್ಲಿ ಆಟ ಆಡಿದವರು ಯಾರೂ ಉಳಿಯುವುದಿಲ್ಲ. ಏಕೆಂದರೆ ಹೆಣ್ಣಿನ ಕಣ್ಣೀರಿನ ಶಾಪಗಳು ಬೇಗ ಫಲಿಸುತ್ತದೆ. ನೊಂದ ಹೆಣ್ಣಿನ ಪಾಲಿಗೆ ಭಗವಂತ ಯಾವಾಗಲೂ ಇರುತ್ತಾನೆ. ಒಂದು ಹೆಣ್ಣು ಪ್ರೀತಿಸೋಕೆ ಶುರು ಮಾಡಿದರೆ ತಾಯಿಯ ಪ್ರೀತಿಯನ್ನು ನೆನಪಾಗಬಾರದು ಅಷ್ಟು ಪ್ರೀತಿಸುತ್ತಾಳೆ. ಅದೇ ಹೆಣ್ಣು ದ್ವೇಷಿಸೋಕೆ ಶುರು ಮಾಡಿದರೆ ಅವಳ ಪ್ರೀತಿ ಪಡೆಯಲು ಇನ್ನೊಂದು ಜನ್ಮ ಹುಟ್ಟಿ ಬಂದರೂ ಸಾಧ್ಯವಾಗುವುದಿಲ್ಲ. ಇನ್ನು ಕೆಲವು ಹೆಣ್ಣು ಮಕ್ಕಳು ಸಂಸಾರದ ಜವಾಬ್ದಾರಿ ಜೊತೆಗೆ ಆಫೀಸ್ ಕೆಲಸ, ಮನೆ ಕೆಲಸ, ಹೊರಗೆ ಹೋಗಿ ದುಡಿದು ಬಂದಿರತಕ್ಕಂತಹ ಹೆಣ್ಣು ಮಕ್ಕಳಿಗೂ ಕೂಡ ನನ್ನದೊಂದು ಪುಟ್ಟ ನಮನ. ಎಲ್ಲ ನೋವುಗಳನ್ನು ತನ್ನ ಮಡಿಲೊಳಗೆ ಬಚ್ಚಿಟ್ಟುಕೊಂಡು ಸದಾ ನಗುಮುಖದಿಂದ ತನ್ನ ಸಂಸಾರಕ್ಕಾಗಿ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ಮೇಲಾಗಿ ಪ್ರೀತಿ, ಸಹನೆ, ಧೈರ್ಯಕ್ಕೆ ಪ್ರತಿರೂಪವಾಗಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನಗೆ ಶಾಲೆಯಲ್ಲಿ ಪಾಠ ಹೇಳಿಕೊಡುವಳು ಕೂಡ ಒಬ್ಬ ಶಿಕ್ಷಕಿ. ಆಕೆಯೂ ಕೂಡ ಒಂದು ಹೆಣ್ಣು. ನನ್ನನ್ನು ಪ್ರೀತಿ ಮಾಡುತ್ತಾ ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುವವರು ಧರ್ಮಪತ್ನಿ. ನನಗೆ ಕಷ್ಟವೆಂದಾಗ ಕಣ್ಣೀರು ಹಾಕುವವಳು ಮಗಳು. ನಾನು ಸತ್ತಾಗ ಮಲಗಲು ಜಾಗ ಕೊಡುವವಳು ಭೂಮಿ ತಾಯಿ. ನೀವು ಪುರುಷರಾಗಿದ್ದಲ್ಲಿ ಪ್ರತಿಯೊಬ್ಬ ಮಹಿಳೆಯನ್ನು ಗೌರವಿಸಿ. ನೀವು ಮಹಿಳೆಯರಾಗಿದ್ದಲ್ಲಿ ಹೆಣ್ಣಾಗಿ ಜನಿಸಿದ್ದಕ್ಕೆ ಹೆಮ್ಮೆ ಪಡಿ. ಎಷ್ಟೊಂದು ಹೆಣ್ಣು ಮಕ್ಕಳು ಫಿಲಮ್ ಇಂಡಸ್ಟ್ರಿಯಲ್ಲಿ, ಸ್ಪೋರ್ಟ್ಸಲ್ಲಿ, ಕಂಪನಿಗಳಲ್ಲಿ ಸ್ವಂತಹ ತಾನೇ ನಡೆಸಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ. ತುಂಬ ಮುಂದೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನದೊಂದು ನಮನವನ್ನು ಹೇಳುತ್ತೇನೆ. ಹುಟ್ಟಿದ ಮನೆ ಇನ್ನು ನನ್ನದಲ್ಲ, ನಾ ಮೆಟ್ಟಿದ ಮನೆಯೂ ಇನ್ನು ನನ್ನದಲ್ಲ. ಮುದ್ದಿನ ಮಗುವಾಗಿ ಬೆಳೆದಿದ್ದೆ ಅಂದು, ಸೊಸೆಯಾಗಿ ಜವಾಬ್ದಾರಿ ಹೊತ್ತಿರುವೆ ಇಂದು. ಪ್ರತಿ ಮಾತಿಗೆ ತೋರುತ್ತಿದೆ ಮುನಿಸು ಅಂದು, ಸಹಿಸಿಕೊಳ್ಳುವುದು ಕಲಿಯಬೇಕು ಬಿಟ್ಟಿರುವೆ ಇಂದು. ಸಣ್ಣ ನೋವಿಗೂ ಕೂಗಿ ರಂಪ ಮಾಡುತ್ತಿದ್ದೆ ಅಂದು, ಎಷ್ಟೇ ನೋವಾದರೂ ಒಬ್ಬಳೇ ಕಣ್ಣೀರು ಒರೆಸಿಕೊಳ್ಳುವೆ ಇಂದು. ಒಂದು ದಿನ ಅಪ್ಪ ಅಮ್ಮನನ್ನು ಬಿಟ್ಟು ಇದ್ದವರಲ್ಲ ಅಂದು, ಇವರನ್ನು ಕಾಣಲು ಅನುಮತಿ ಪಡೆಯಬೇಕು ಇಂದು. ಇಷ್ಟೆಲ್ಲ ಬದಲಾವಣೆ ಆಗಿದೆ ನಿಮ್ಮಲ್ಲಿ ಎಂದು ಎಲ್ಲರೂ ಹೇಳುವಾಗ ಅನಿಸುತ್ತಿದೆ ಇಂದು, ಇದು ಅನಿವಾರ್ಯದ ಪರಿವರ್ತನೆ ಇರಬಹುದೆಂದು. ಹೆಣ್ಣಿನ ಅಂತಃಕರಣ ಶಕ್ತಿ ಹೆಚ್ಚಿಸೋದು ಅವಳ ಸಹನೆ, ತಾಳ್ಮೆ, ಕ್ಷಮಾಗುಣದಿಂದ ಮಾತ್ರ. ಕುವೆಂಪು ಅವರು ಒಂದು ಕವನವನ್ನು ಹೇಳಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಹೆಣ್ಣು ಕೇವಲ ಮಾನುಷಿಯಲ್ಲ, ಅಬಲೆಯೂ ಅಲ್ಲ, ಅವಳೊಂದು ಮಹಾಶಕ್ತಿ ಎಂದು ನಮ್ಮ ಕುವೆಂಪು ಅವರು ಒಂದು ಪುಟ್ಟ ಕವನವನ್ನು ಬರೆದಿದ್ದಾರೆ. ಹೆಣ್ಣು ಎಂಬ 2 ಅಕ್ಷರದ ಪದಕ್ಕೆ ಈ ಜಗತ್ತಿನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯಲ್ಲವೇ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಎನ್ನುವ ಸುಂದರ ಮಾಹಿತಿ ಇದೆ. ಈ ಮಾತು 100ಕ್ಕೆ 100 ಸತ್ಯ. ಏಕೆಂದರೆ ಒಂದು ಮಗು ಹುಟ್ಟಿದಾಗ ಪ್ರಪಂಚ ಎಂದರೆ ಏನು ಎಂದು
ಹಾಕಲು ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿಯಿಂದ ಈ ಸಮಾಜದಲ್ಲಿ ಒಬ್ಬ ಸಜ್ಜನ ವ್ಯಕ್ತಿಯಾಗಿ ರೂಪುಗೊಳ್ಳುವ ವ್ಯವಸ್ಥೆಯನ್ನು ಆ ಹೆಣ್ಣು ಮಾಡುತ್ತಾಳೆ. ಹೆಂಡತಿಯ ರೂಪದಲ್ಲಿ ಎರಡನೇ ತಾಯಿಯಾಗಿರುತ್ತಾಳೆ ಆ ಹೆಣ್ಣು. ತಾಯಿಯಾಗಿ ಅವಳು ಮಾಡುವ ನಿಸ್ವಾರ್ಥ ಸೇವೆ ಹಾಗೂ ಪ್ರೀತಿಯ ಋಣ ತೀರಿಸಲು ನಾವು ಎಷ್ಟು ಜನ್ಮ ಎತ್ತಿ ಬಂದರೂ ಕಷ್ಟವೇ. ಇನ್ನು ಸಿಂಗಲ್ ಪೇರೆಂಟ್ ಅಂದರೆ ಗಂಡ ಸತ್ತಿರ್ತಕ್ಕಂತಹ ಹೆಣ್ಣಿನ ಕಷ್ಟ ಕಾರ್ಪಣ್ಯಗಳು ಆ ದೇವರಿಗೆ ಬಲ್ಲ. ಆ ಹೆಣ್ಣು ಪ್ರತಿಯೊಂದು ಕೂಡ ಅನುಮಾನದಿಂದನೇ ಆ ಹೆಣ್ಣನ್ನು ನೋಡುತ್ತಾರೆ. ಆದರೆ ಎಲ್ಲವನ್ನು ಸಹಿಸಿ ಆ ಹೆಣ್ಣು ಮೆಟ್ಟಿ ಮುಂದೆ ನಿಲ್ಲುತ್ತಾಳೆ. ಆ ವ್ಯಕ್ತಿಗೆ ಆ ಹೆಣ್ಣಿಗೆ ನನ್ನದೊಂದು ಪುಟ್ಟ ದೊಡ್ಡ ನಮನಗಳೊಂದು ಹೇಳುತ್ತೇನೆ. ಸೀರೆಯುಟ್ಟ ನಾರಿಯ ಅಂದ ವರ್ಣಿಸಲಾಗದು ಆಕೆಯ ಬೆಳಗು. ಹೆಣ್ಣುಟ್ಟರೆ ಹೆಚ್ಚಿಸುವುದು ನಾರಿಯ ಸೊಬಗು. ಹೆಣ್ಣೆಂದರೆ ಮತ್ತಷ್ಟು ಹೊಳೆಯುವ ಮೆರಗು. ಬಳೆಗಳೇ ಅಂದದ ಕುರುಹು. ಅದೇನೇ ಇರಲಿ ಸೀರೆಯೇ ಒಂದು ಬೆರಗು ಅಲ್ವಾ. ಇನ್ನು ಕೆಲವು ಹೆಣ್ಮಕ್ಳಿಗೆ ಪ್ರತಿದಿನ ಗಂಡ ಕುಡಿದುಕೊಂಡು ಪ್ರತಿದಿನ ಹಿಂಸೆ ಮಾಡ್ತಾ ಇರ್ತಾನೆ. ಆ ಹೆಣ್ಣು ಕೂಡ ಯಾವುದೇ ರೀತಿ ಆ ವ್ಯಕ್ತಿಗೆ ಏನು ಮತ್ತೆ ಕಾಟ ಕೊಡದೆ ಆ ವ್ಯಕ್ತಿಯನ್ನು ಪೂಜಿಸುತ್ತಾ ದಿನ ಬೆಳಗಾದರೂ ಕೂಡ ಆಕೆಯ ಸೇವೆಯಲ್ಲೇ ಆತನ ಸೇವೆಯಲ್ಲೇ ಆ ಹೆಣ್ಣು ಮುಳುಗಿರ್ತಾಳೆ. ಆಕೆಗೂ ಕೂಡ ನನ್ನದೊಂದು ಪುಟ್ಟ ನಮನ. ಜೀವನದಲ್ಲಿ ಪ್ರತಿ ಹಂತದಲ್ಲೂ ಆನಂದ ಪ್ರೀತಿ ಕೊಡುವವಳು ಹೆಣ್ಣು. ನಾನು ನಿಮಗೆ ಇನ್ನೊಂದು ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಗಂಡ ಅಣ್ಣ ತಮ್ಮ ಯಾರೇ ಇರಲಿ ಆಕೆಗೆ ವುಮೆನ್ಸ್ ಡೇಗೆ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ವುಮೆನ್ಸ್ ಡೇಗೆ ವಿಶ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀನು ಖುಷಿಯಾಗಿದೆಯಾ ಅಂತ ಒಂದು ಮಾತು ಕೇಳಿ ಆಕೆ ಎಲ್ಲೋ ಹೋಗ್ತಾಳೆ. ಆಕೆಗೆ ನೀವು ಕೊಡೋ ಕೇಕು ನೀವು ಕೊಡೋ ವಿಶ್ ಬೇಕಾಗಿಲ್ಲ. ಆಕೆಗೆ ಬೇಕಾಗಿರೋದು ನೀವು ಕೊಡೋ ಕಾಳಜಿ. ನೀವು 4 ನಿಮಿಷನೇ ಆಗಲಿ 1 ನಿಮಿಷನೇ ಆಗಲಿ ಪ್ರೀತಿಯಿಂದ ಆಕೆ ಜೊತೆ ಮಾತನಾಡಿ ಅವಳಿಗೆ ತುಂಬ ಖುಷಿಯಾಗುತ್ತದೆ. ಅದೇ ಬೇಕಿರೋದು ಆಕೆಗೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೌಜನ್ಯ ಅನ್ನೋ ಹೆಸರು ಕೂಡ ಎಲ್ಲ ಕಡೆಯೂ ಬರ್ತಾ ಇದೆ. ಆಕೆಗೆ ನ್ಯಾಯ ಸಿಗಲಿ, ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೇನೆ. ಒಬ್ಬ ವ್ಯಕ್ತಿ ತುಂಬ ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ದಾನೆ. ಅವರ ಜೊತೆ ಎಲ್ಲರೂ ಕೂಡ ಮುಂದೆ ಬರಬೇಕು. ಆಕೆಗೆ ನ್ಯಾಯವನ್ನು ಸಿಗಬೇಕು. ಆಕೆಯನ್ನು ಹೆತ್ತಿರ್ತಕ್ಕಂತಹ ಆ ತಾಯಿಗೆ ದೇವರು ದುಃಖವನ್ನು ಶಕ್ತಿಯನ್ನು ನಿಭಾಯಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಆಕೆಯೂ ಕೂಡ ಒಂದು ಹೆಣ್ಣು. ಅವಳನ್ನು ಹೆತ್ತು ಸಾಕಿ ದೊಡ್ಡೋಳು ಮಾಡಿರ್ತಾಳೆ. ಆಕೆನ ಈ ರೀತಿಯನ್ನು ಆಗಿ ಹಿಂಸೆ ಮಾಡಿರ್ತಾರಲ್ಲ, ಅದನ್ನು ಕೇಳಿದಾಗ ಅದನ್ನು ನೋಡಿದಾಗ ಆ ತಾಯಿಗೆ ತುಂಬ ಸಂಕಟ ಆಗುತ್ತೆ. ಬೇಗ ಅದಕ್ಕೊಂದು ನ್ಯಾಯ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.